ಇನ್ನು ಕರ್ನಾಟಕದಲ್ಲಿ ಮಳೆ ಎಲ್ಲಿ ನೋಡಿದ್ರೂ ಮಳೆ ಸುರಿತಾ ಇದೆ. ಅದರಲ್ಲೂ ಈ ಚಿಕ್ಕಮಗಳೂರಿನಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ. ಒಂದು ಗುಡ್ಡ ಕೂಡ ಕುಸಿದಿದೆ ಮಳೆಯ ಆರ್ಭಟಕ್ಕೆ. ತೆಕ್ಕೂರು ಗ್ರಾಮದ ಬಳಿ ಗುಡ್ಡದ ಮಣ್ಣು ರಸ್ತೆಗೆ ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ತೆಕ್ಕೂರು ಗ್ರಾಮ ನೋಡಿ ಯಾವ ಪರಿ ಮಣ್ಣು ಬಿದ್ದಿದೆ ಅಂತ. ಇದೇನು ಹೊಸದೇನೂ ಅಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು 10 ವರ್ಷದಿಂದ ಈ ಕಡೆಗೆ ಗುಡ್ಡ ಕುಸಿಯುವಂಥ ರೀತಿ, ಗುಡ್ಡನ್ನೇ ಸರ್ಕೊಳ್ಳುವಂಥ ರೀತಿ, ಅದರಲ್ಲೂ ಈ ರೀತಿ ಈ ಉಬ್ಬು ತಗ್ಗುಗಳ ಪ್ರದೇಶಗಳಿದಾವಲ್ಲ, ಅಲ್ಲಿ ಕೊಡಗಾಗಿರ್ಬೋದು, ಚಿಕ್ಕಮಗಳೂರಾಗಿರ್ಬೋದು, ಈ ಕಡೆ ಭಾಗದಲ್ಲಿ ಜನ ಎಷ್ಟು ಪರದಾಡ್ತಾ ಇದ್ದಾರೆ. ಗುಡ್ಡಗಳೇ ಸರಿತವೆ. ಅಂದರೆ ಪ್ರಕೃತಿ ಎಷ್ಟರ ಮಟ್ಟಿಗೆ ಮುನಿದಿದೆ ಅನ್ನಲಿಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಸಂಗತಿ. ತೆಕ್ಕೂರು ಗ್ರಾಮದ ಬಳಿ ರಸ್ತೆಗೆ ಮಣ್ಣು ಬಿದ್ದಿದೆ. ಇನ್ನು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಾಜ್ಯದ ಹಲವೆಡೆ ಮಳೆ, 10 ಜಿಲ್ಲೆಗಳಲ್ಲಿ ತೀವ್ರ ಕಟ್ಟೆಚ್ಚರ. ಹೀಗಾಗಿ 10 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ. ಕೊಡಗು, ಶಿವಮೊಗ್ಗ ಅಲ್ಲಿ ಸಾಧ್ಯವೇ ಇಲ್ಲ ಬಿಡಿ. ಇನ್ನು ದಕ್ಷಿಣ ಕನ್ನಡ ಕೂಡ ಅಷ್ಟೇನೆ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇನ್ನು ಚಿಕ್ಕಮಗಳೂರು ಕೇಳಿ ತೋರಿಸ್ತಾ ಇದ್ದೀವಿ ನಾವು ಅಲ್ಲಿನ ಆರ್ಭಟವನ್ನು. ಉತ್ತರ ಕನ್ನಡದ 11 ತಾಲೂಕುಗಳಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. 10 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ. ಅದು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಇಲ್ಲೆಲ್ಲ ಕಡೆಗೆ. ಯಾಕಂದರೆ ಹೊರಗಡೆಗೆ ಹೋಗದಿರುವಂಥ ಸ್ಥಿತಿ ಇದೆ. ನಿರಂತರವಾದಂಥ ಮಳೆ, ಜಿಟಿ ಮಳೆ ಹೊಡಿತಾನೇ ಇದೆ. ಇನ್ನು ಮಕ್ಕಳನ್ನ ಯಾವುದೇ ಈ ನೋಡ್ತಾ ಇದ್ದೀವಿ ನಾವು, ಎಲ್ಲ ಕಡೆಗೂ ಜ್ವರ. ಕರಾವಳಿ ಭಾಗದಲ್ಲಿ ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಈ ಕಡೆ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ದೋಣಿಗಳನ್ನು ತಗೊಂಡು ಹೋಗಂಗಿಲ್ಲ, ಸಮುದ್ರಕ್ಕೆ ಇಳಿಯಂಗಿಲ್ಲ ಮೀನುಗಾರರು. ಜೊತೆಗೆ ಅನಗತ್ಯವಾಗಿ ವಾಹನ ಸಂಚಾರಗಳು ಯಾವುದೂ ಕೂಡ ಆಗಂಗಿಲ್ಲ. ಯಾಕಂದರೆ ರಸ್ತೆಗಳ ಮೇಲೆಲ್ಲ ನೀರು ಹರಿತಾ ಇದೆ ಅಂಥ ಸ್ಥಿತಿ. ನೋಡಿ, ರಸ್ತೆ ಯಾವುದು, ನದಿ ಯಾವುದು ಗೊತ್ತಾಗದಿರುವಂಥ ಸ್ಥಿತಿ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಿಲ್ಲಾಡಳಿತ ತಗೊಂಡಿದೆ. ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ.